ಸರ್, ಇವಾಗ ವೆದರ್ ಚೇಂಜಸ್ ಅಂದ್ರೆ ಬೆಳಗ್ಗೆ ತೀರಾ ಬಿಸಿಲು ಸೆಕೆ ಆಗ್ತಾ ಇರುತ್ತೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ವಲ್ಪ ತಂಪು ವಾತಾವರಣ, ರಾತ್ರಿ ಆಯ್ತಂದ್ರೆ ಮಳೆ ಜಾಸ್ತಿ ಬೀಳತ್ತೆ. ಇದರಿಂದ ವೇರಿಯೇಷನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಹೆಲ್ತ್ ಅಲ್ಲಿ. ಅಂದ್ರೆ ಈ ವೆದರ್ ಚೇಂಜ್ ಅನ್ನೋದು ಬೇಗ ವೈರಲ್ ಫೀವರ್ಗೆ ಅಫೆಕ್ಟ್ ಆಗ್ಬಿಡ್ತಾರೆ, ಮಕ್ಕಳು ಅದರಲ್ಲಿ ಜಾಸ್ತಿ. ಯಾವ ರೀತಿ ಇದಕ್ಕೆ ನಾವು ಪರಿಹಾರ ಕಂಡ್ಕೋಬಹುದು? ಅಲ್ಲ, ವೆರಿ ಸಿಂಪಲ್ ಅಮ್ಮ. ಬೇಸಿಗೆ ಕಾಲದಲ್ಲಿ ಜೀವನನೇ ಬೇರೆ. ನಾವು ಹೇಳ್ತೀವಿ ತೆಳ್ಳಗಿರೋ ಬಟ್ಟೆ ಹಾಕ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಎಳ್ನೀರು ಕುಡೀರಿ. ಚಳಿಗಾಲದಾಗ ಹಂಗಲ್ಲ. ಮಕ್ಕಳಿಗೆ ಉಲನ್ ಬಟ್ಟೆ ಹಾಕಿ ಚಳಿಯಿಂದ ನೋಡಿ. ಇಷ್ಟು ವೈರಸ್ ಬಗ್ಗೆ ಮಾತಾಡ್ತೀವಲ್ಲ, ಕಾಮನೆಸ್ಟ್ ವೈರಸ್ ಅಂದರೆ ಕಾಮನ್ ಕೋಲ್ಡ್, ಇನ್ಫ್ಲೂಯೆನ್ಸಾ ಅಂತೀವಿ ನಾವು. ಅದು ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ನಿಮ್ಮ ಮನೆಗೆ ಒಂದು ಮಗುಗಿತ್ತು ಅಥವಾ ಮಗು ಶಾಲೆಗೆ ಹೋಗಿತ್ತು, ಅಲ್ಲಿ ಯಾವುದೋ ಒಂದು ಮಗು ಕೆಮ್ತು ಅಂದರೆ, ಸೀನ್ತು ಅಂದರೆ ಇಡೀ ಕ್ಲಾಸ್ಗೆ ಬಂದುಬಿಡುತ್ತೆ. ಅದರಿಂದ ಅಂಥ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಬೆಚ್ಚನೆಯ ಬಟ್ಟೆ ಹಾಕಿ, ಬೈ ಚಾನ್ಸ್ ಸ್ಕೂಲಿಂದ ಬರೋ ಮಳೆಯಲ್ಲಿ ನೆಲಿತಾರೆ, ಇಮ್ಮಿಡಿಯೇಟ್ಲಿ ಬಟ್ಟೆ ಚೇಂಜ್ ಮಾಡಿ, ತಲೆನೆಲ್ಲ ಚೆನ್ನಾಗಿ ಒಣಗಿಸಿ, ಒಂದು ಲೂಕ್ ವಾರ್ಮ್ ವಾಟರ್ ಸ್ನಾನ ಮಾಡಿಸಿ, ಬಿಸಿ ಬಿಸಿ ಏನಾದರೂ ಕೊಡಿ. ಸೊ ಕಾಲಕ್ಕೆ ತಕ್ಕಂತೆ ನಿಮ್ಮ ಜೀವನ ಇರಬೇಕು. ಬಿಸಿ ಬಿಸಿ ಊಟ ಮಾಡಿ, ಬಿಸಿ ಒಳ್ಳೆ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳ್ಳಿ. ಅನ್ನೆಸರಿ ಮಳೆಯೊಳಗೆ ನೆನಿಬೇಡಿ. ಆ್ಯಂಡ್ ಒಂದು ಲಕ್ ನಾ ಹೇಳ್ತೀನಿ, ನಾವು ಭಾರತೀಯರಿಗೆ ಒಂದು ಅದೃಷ್ಟ ಏನಂದರೆ, ನಮ್ಮಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಒಂದು ಮಾತಿತ್ತು, ಬೀದಿ ಮಕ್ಕಳು ಬೆಳ್ಕೊಂಡೋದೋ, ಕೋಣೆ ಮಕ್ಕಳು ಕೊಳೆತ್ಕೊಂಡೋದೋ ಅಂತ. ವಿ ಆರ್ ಎಕ್ಸ್ಪೋಸ್ಡ್ ಟು. ನಾವು ತೀರ ಸೂಕ್ಷ್ಮವಾಗಿ ಬೆಳೆದವರಲ್ಲ. ನಾವು ಕುಂಟೆ ಒಳಗೆ ಈಜೊಡೆದವರು ನಮ್ಮ ಜನಗಳು, ನಾನು ಕೂಡ ಇನ್ಕ್ಲೂಡಿಂಗ್ ಮೀ. ನಮಗೆ ಆಲ್ರೆಡಿ ನ್ಯಾಚುರಲ್ ರೆಸಿಸ್ಟೆನ್ಸ್. ಪ್ರತಿಯೊಬ್ಬ ಮನುಷ್ಯ ಚೆನ್ನಾಗಿರಬೇಕು ಅಂದರೆ ಇಮ್ಯೂನ್ ಸಿಸ್ಟಮ್ ಅಂತೀವಿ ನಾವು, ಇನ್ಬಿಲ್ಟ್ ಇಮ್ಯೂನ್ ಸಿಸ್ಟಮ್. ನನ್ನ ದೇಹದಲ್ಲಿ, ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಇದೆ. ಆ ಇಮ್ಯುನಿಟಿನ ನಾವು ಚೆನ್ನಾಗಿ ಕಾಪಾಡಿಕೊಂಡ್ರೆ, ಸಣ್ಣ ವೈರಸ್ ಬಂದರೆ ಆಟೋಮೆಟಿಕಲಿ ನಮ್ಮ ಸೋಲ್ಜರ್ಸ್ ಇರ್ತವೆ. ಎಲ್ಲ ವೈರಸ್ಗೂ ನಾವು ಟ್ರೀಟ್ಮೆಂಟ್ ತೊಗೋಬೇಕು ಅಂತಿಲ್ಲ, ಪ್ರತಿನಿತ್ಯ ಒಳಗೆ ಹೋಗ್ತಾನೆ ಇರ್ತವೆ. ಇನ್ಫ್ಯಾಕ್ಟ್ ಟಿ ಬಿ ಎಷ್ಟು ಕಾಮನ್ ಅಂದರೆ ನಮ್ಮ ದೇಶದಲ್ಲಿ ಮದರ್ ಲ್ಯಾಂಡ್ ಆಫ್ ಟಿ ಬಿ ಅಂತೀವಿ ನಾವು ಇಂಡಿಯಾನ. ಆದರೆ ನಮಗೂ ಹೋಗಿರುತ್ತೆ, ನಿಮ್ಮ ದೇಹದ ಯಾರೋ ಬಸ್ನಾಗ ಹೋಗೋಗೆ ಯಾರ ಕೆಮ್ಮಿರ್ತಾರೆ. ಬಟ್ ನಮ್ಮ ಇಮ್ಯುನಿಟಿ ಚೆನ್ನಾಗಿದ್ದರೆ ಆ ಬ್ಯಾಕ್ಟೀರಿಯಾನ, ವೈರಸ್ನ ಕೊಂದುಬಿಡುತ್ತೆ. ಅದಕ್ಕೆ ಜನಗಳಿಗೆ ಏನು ಹೇಳೋದು ಅಂದರೆ, ದಯವಿಟ್ಟು ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ. ಸ್ಮೋಕ್ ಮಾಡಬೇಡಿ, ಆಲ್ಕೋಹಾಲ್ ತೊಗೋಬೇಡಿ, ದಿನನಿತ್ಯ ಒಳ್ಳೆ ಫ್ರೂಟ್ ತಿನ್ನಿ. ನೀವೇ ಪರಂಗಿ ಹಣ್ಣು, ಹೀಟು, ಚೇಪೆ ಹಣ್ಣು, ಶೀತ ಅವೆಲ್ಲ ಬಿಟ್ಬಿಡಿ. ದೇವರು ಭಾಳ ಬುದ್ಧಿವಂತ. ಸೀಸನಲ್ ಫ್ರೂಟ್ಸ್ ದಯವಿಟ್ಟು ತಿನ್ನಿ. ಒಂದು ಚೇಪೆ ಹಣ್ಣು ತಿಂದರೆ ನಿಮ್ಮ ದೇಹದೊಳಗೆ ವಿಟಮಿನ್ ಸಿ ಹೋಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ದೇಹವನ್ನು ಕಾಪಾಡಬೇಕಾದ್ರೆ ಸಿ ಇಂಪಾರ್ಟೆಂಟು. ನೀವೇ ಅಂಗಡಿಗೆ ಹೋಗಿ ಮಾತ್ರೆ ಕೊಂಡ್ಕೊಳ್ಳೋದು ಬೇಕಿಲ್ಲ. ದಿನ ಒಂದು ಚೇಪೆ ಹಣ್ಣು ತಿಂದರೆ ಅವನಿಗೆ ವಿಟಮಿನ್ ಸಿ ಸಿಗುತ್ತೆ. ಪರಂಗಿ ಹಣ್ಣು ತಿಂದರೆ ವಿಟಮಿನ್ ಡಿ ಆ್ಯಂಡ್ ಎ ಎರಡೂ ಸಿಗುತ್ತೆ. ಅದರಿಂದ ದಯವಿಟ್ಟು ಜನಗಳಿಗೆ ನಿಮ್ಮ ಊಟದ ವ್ಯವಸ್ಥೆ ಚೆನ್ನಾಗಿರಲಿ, ಅದು ಭಾಳ ಇಂಪಾರ್ಟೆಂಟು. ಸೊ ಅದಕ್ಕೆ ದೊಡ್ಡವ್ರ ಮಾತು ನಾನು ಯಾವಾಗಲೂ ಕೂಡ ರಿಪೀಟ್ ಮಾಡ್ತಾನೆ ಇರ್ತೀನಿ, ಊಟ ಬಲ್ಲವನಿಗೆ ರೋಗವಿಲ್ಲ. ಅಷ್ಟು ಸುಲಭನಾಗಿ ಅವ್ರು ಹೇಳಿಲ್ಲ. ದಯವಿಟ್ಟು ಈ ಸೀಸನ್ನಲ್ಲಿ ನಾನು ಹೇಳ್ದಂಗೆ ಕೇರ್ಲೆಸ್ಸಾಗಿ ಎಲ್ಲದಲ್ಲೇ ಬನೀನು ಹಾಕ್ಕೊಂಡು ಆಚೆ ತಿರುಗಾಡೋದು ಹಂಗೆಲ್ಲ ಮಾಡಬೇಡಿ. ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ಬೇಕು. ಅಂದ್ರೆ ವೆದರ್ ಚೇಂಜಸ್ ಜಾಸ್ತಿ ಇದೆ ಸರ್, ಇಮಿಡಿಯೇಟ್. ಅಂದ್ರೆ ಬೆಳಗ್ಗೆ ಇದ್ದಂಗೆ ಮಧ್ಯಾಹ್ನ ಇರ್ತಾ ಇಲ್ಲ. ಆಗಿದ್ದಾಗ ನಮ್ಮಲ್ಲಿ ಕೂಡ ಇಮ್ಯುನಿಟಿ ಅನ್ನೋದು ಸ್ವಲ್ಪ ಬೇಗನೆ ಕಮ್ಮಿ ಆಗತ್ತೆ, ಡ್ರಾಪ್ ಆಗತ್ತೆ. ಅದನ್ನ ಹೇಗೆ ನಾವು ಬೂಸ್ಟ್ ಮಾಡ್ಕೋಬಹುದು? ಅಮ್ಮ, ಈ ಭಾಷೆ ನಾನು ಒಬ್ಬನೇ ಮಾತಾಡೋಕ್ಕಾಗ, ಬೇರೆ ಜನರಿಗೆ ಗೊತ್ತಿರಲ್ಲ. ಅಕ್ಲಮಟೈಸೇಷನ್ ಅಂತೀವಿ. ನಮ್ಮ ದೇಹದಲ್ಲಿ ಮಿಲಿಯು ಇಂಟೀರಿಯರ್ ಅಂತೀವಿ. ನೀವು ಹೊರಗಡೆ ಅಟ್ಮಾಸ್ಫಿಯರ್, ನೀವು ಹೇಳ್ದಂಗೆ ಮಳೆ ಬಂತು, ಟೆಂಪ್ರೇಚರ್ ಕಡಿಮೆ ಆಯಿತು, ನಮ್ಮ ದೇಹದಲ್ಲೇ ಒಂದು ಸಿಸ್ಟಮ್ ಇದೆ. ಅದು ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡುತ್ತೆ ಅಂದರೆ, ಲಾಟ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದೆ ನಮ್ಮ ದೇಹದಲ್ಲಿ. ಸೊ ಅವು ಅಡ್ಜಸ್ಟ್ ಮಾಡ್ತವೆ. ಹೊರಗಡೆ ಟೆಂಪರೇಚರ್ ತಕ್ಕಂಗೆ ಒಳಗಡೆ ಅದನ್ನು ಮಿಲಿಯು ಇಂಟೀರಿಯರ್ ನಮ್ಮ ದೇಹಕ್ಕೆ ಗೊತ್ತು ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ. ಬಟ್ ಅದಕ್ಕೆ ಅವಕಾಶ ಕೊಡಿ ಅಂತ. ಪಾಪ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಮಾಡ್ತದೆ, ನೀನು ಸಾಯಂಕಾಲ ಕೂತ್ಕೊಂಡು ಎಣ್ಣೆ ಹೊಡೆದ ಅಂದರೆ ಅದಕ್ಕೆ ನನ್ನ ಜನಗಳಿಗೆ ತುಂಬ ಅವರೇ ತಪ್ಪು ತಿಳ್ಕೊತಾರೆ, ಚಳಿಗಾಲದಲ್ಲಿ ಎಣ್ಣೆ ಹೊಡೆದ್ರೆ ಬೆಚ್ಚಗಾಗುತ್ತೆ ಅಂತ. ಆಗಲ್ಲ, ರಿವರ್ಸ್ ಆಗುತ್ತೆ ಅದು. ಸೊ ಅದಕ್ಕೆ ಜನಗಳಿಗೆ ಒಂದು ಅರಿವಿರಲಿ, ತಿಳುವಳಿಕೆ ಇರಲಿ. ಹೆಂಗೆ ದೇವರು ಅಟ್ಮಾಸ್ಫಿಯರ್ ಮ್ಯಾನೇಜ್ ಮಾಡ್ತಾನೋ, ನಮ್ಮ ದೇಹ ನಮ್ಮನ್ನೇ ಮ್ಯಾನೇಜ್ ಮಾಡುತ್ತೆ, ಅಡ್ಜಸ್ಟ್ ಮಾಡಿಕೊಳ್ಳುತ್ತೆ. ಬಟ್ ನಾವು ಸ್ವಲ್ಪ ಎಲ್ಪ್ ಮಾಡಬೇಕಷ್ಟೇ. ಎಲ್ಲೂ ತುಂಬ ಚಳಿ ಇದೆ, ಅದು ಟ್ರೈ ಮಾಡ್ತಾ ಇರುತ್ತೆ ಜನ. ಬೇಸ್ಗಳನ್ನ ಹೇಳ್ತೀನಿ, ಯಾಕೆ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ ಅಂದರೆ, ನಮ್ಮ ದೇಹದ ವಾತಾವರಣನ ಅಡ್ಜಸ್ಟ್ ಮಾಡಲಿಕ್ಕೆ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ. ಅದೇ ನೀವು ಮಳೆಗಾಲಕ್ಕೆ ಬನ್ನಿ, ಸ್ವೆಟ್ಟಿಂಗ್ ಕಡಿಮೆ ಆಗುತ್ತೆ. ನಮ್ಮ ದೇಹದಿಂದ ಇನ್ಪುಟ್ ಈಸ್ ಈಕ್ವಲೆಂಟ್ ಟು ಔಟ್ಪುಟ್ ಅಂತೀವಿ ನಾವು. ಒಳಕ್ಕೆ ಎಷ್ಟು ಹಾಕ್ತೀವಲ್ಲ, ಔಟ್ಪುಟ್ ಅಷ್ಟೇ. ನೋಡಿ, ಮಳೆಗಾಲದಲ್ಲಿ ಯೂರಿನ್ ಪಾಸ್ ಮಾಡೋದು ಕಡಿಮೆ ಆಗುತ್ತೆ, ಸ್ವೆಟ್ಟಿಂಗು ಕಡಿಮೆ ಆಗುತ್ತೆ. ಹಂಗಾಗಿ ನಮ್ಮ ದೇಹದ ಲವಣ, ವಾಟರ್ ಆಚೆಗೆ ಹೋಗಲ್ಲ. ಇದು ದೇಹ ಅಡ್ಜಸ್ಟ್ ಮಾಡ್ತಾ ಇರುತ್ತೆ. ಆದ್ದರಿಂದ ಹೊರಗಡೆದಕ್ಕೆ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಅನ್ನೆಸರಿ ಬಿಸಿಲಾಗಿ ಹೋಗಬೇಡಿ, ಅನ್ನೆಸರಿ ಮಳೆ ಒಳಗೆ ಹೋಗಬೇಡಿ ಅನ್ನೋದು ಅಷ್ಟೇ. ಸೊ ಜನಗಳಿಗೆ ಅರಿವು ಮೂಡಿಸಿದರೆ ಯಾವತ್ತೂ ಕೂಡ ಒಳ್ಳೆಯದಾಗುತ್ತೆ. ನೀವು ಇವಾಗ ಸ್ವೆಟ್ಟಿಂಗ್ ಅಂತ ಹೇಳಿದಾಗ ನಂಗೆ ನೆನಪಾಯ್ತು ಸರ್, ಈಗ ಬೆಳಗ್ಗೆ ಎಲ್ಲ ತುಂಬಾ ಸ್ವೆಟ್ ಆಗ್ತಾ ಇದಾರೆ, ಮಧ್ಯಾಹ್ನ ಸ್ವೆಟ್ ಅನ್ನೋದೇ ಇಲ್ಲ. ಯಾಕಂದ್ರೆ ವಾತಾವರಣ ಹಂಗೆ ಚೇಂಜ್ ಆಗ್ತದೆ. ಇದರಿಂದ ಜನ ಭಯ ಪಡ್ತಾ ಇದಾರೆ.
ಹಾ. ಏನಪ್ಪ ಬೆಳಗ್ಗೆ ಅಷ್ಟು ಸ್ವೆಟ್ ಆಗ್ತಾ ಇದೀವಿ, ಆತರ ಒಂದು ಭಯ ಕೂಡ ಇದೆ ವೆದರ್ ಇಂದ. ಹಾಂ ಮತ್ತು ತುಂಬ ಜನಕ್ಕೆ ತಪ್ಪು ಕಲ್ಪನೆ ಇರುತ್ತೆ. ತುಂಬ ಸ್ವೆಟ್ಟಿಂಗ್ ಆದರೆ ಸ್ವೆಟ್ಟಿಂಗ್ ಈಸ್ ಎ ಸೈನ್ ಆಫ್ ಗುಡ್ ಹೆಲ್ತ್ ಅಂತೀವಿ ನಾವು. ನಮ್ಮ ದೇಹದಲ್ಲಿ 2 ಥರ ಗ್ಲ್ಯಾಂಡ್ಸ್ ಇರ್ತವೆ, ಸ್ವೆಟ್ ಗ್ಲ್ಯಾಂಡ್ಸ್ ಆ್ಯಂಡ್ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತೀವಿ. ನಮ್ಮ ದೇಹದ ಟೆಂಪರೇಚರ್ನ ಅಡ್ಜಸ್ಟ್ ಮಾಡಬೇಕಾದ್ರೆ ಅದು ಅಡ್ಜಸ್ಟ್ ಮಾಡ್ತಾ ಇರುತ್ತೆ. ಸೊ ಜನಗಳು ಎಲ್ಲೋ ತಪ್ಪು ತಿಳ್ಕೊಳ್ಳೋ, ಅಯ್ಯೋ ನನ್ನ ಮಗ ತುಂಬ ಬೆವರ್ತಾನೆ ಡಾಕ್ಟ್ರೆ, ನೀರು ಕುಡಿಸ್ರಿ ಅಷ್ಟೇ, ಇನ್ನೇನು ಇಲ್ಲ. ದ ಬೆಸ್ಟ್ ಟ್ರೀಟ್ಮೆಂಟ್ ಎಷ್ಟು ಔಟ್ಪುಟ್ ಹೋಗುತ್ತಲ್ಲ. ಇನ್ಫ್ಯಾಕ್ಟ್ ನಾವು ಎಷ್ಟು ಸುಲಭವಾಗಿ ಹೇಳ್ತೀವಿ ಅಂದರೆ ದೇಹದ ಲವಣಗಳು ನೀರು ಹೋಗ್ಬೋದು. ಅದಕ್ಕೆ ಲೂಸ್ ಮೋಷನ್ ಆಯಿದ್ದಾಗೆ ನಾವು ಹೇಳ್ತೀವಿ 20 ಸಾರಿ ಆಗಲಿ ಡೋಂಟ್ ವರಿ, ಅದು ನಾಳೆನೇ ಒಂದಕ್ಕೆ ಬರಲ್ಲ. ಆದರೆ ನೀವು ಎಷ್ಟು ಸಾರಿ ಮೋಷನ್ ಈಚೆ ಬರ್ತೀಯಲ್ಲ, ಒಂದು ಗ್ಲಾಸ್ ಲೆಮನ್ ಜ್ಯೂಸ್ ಕುಡಿ ಅಂತ ಹೇಳ್ತೀವಿ. ನೀವು ಲಾಸ್ಟ್ ಫ್ಲೂಯಿಡ್ನ ವಾಪಸ್ ಹಾಕಬೇಕು. ಬಟ್ ಜನ ರಿವರ್ಸ್ ತಿಳ್ಕೊಳ್ತಾರೆ, ಅಯ್ಯೋ ಕುಡಿದ್ರೆ ತಿರುಗಿ ಭಾಷಣಗೆ ಹೋಗ್ಬೇಕಲ್ಲ ಅಂತ ಕುಡಿಯೋದೇ ಬಿಟ್ಬಿಡ್ತಾರೆ. ಹಂಗಾಗಿ ದೇ ಗೆಟ್ ಇನ್ ಟು ಟ್ರಬಲ್. ಸೊ ಎಲೆಕ್ಟ್ರಾಲ್ ಪೌಡ್ರ್ ಇದೆ, ORS ಪೌಡ್ರ್ ಇದೆ, ಏನಿಲ್ಲ ಅಂದರೆ ನಿಮ್ಮ ಮನೆ ನಿಂಬೆಹಣ್ಣು ಇರ್ತದೆ, ಜ್ಯೂಸ್ ಮಾಡ್ಕೊಂಡು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಸಕ್ಕರೆ ಹಾಕ್ಕೊಂಡು ಕುಡಿದ್ರೆ ಆಯಿತು. ಹಂಗಾಗಿ ಸ್ವೆಟ್ಟಿಂಗ್ ಈಸ್ ನಾಟ್ ಎ ಸೈನ್ ಆಫ್ ಅನ್ಹೆಲ್ತ್, ಇಟ್ಸ್ ಎ ಸೈನ್ ಆಫ್ ಗುಡ್ ಹೆಲ್ತ್. ಸ್ವೆಟ್ ಗ್ಲ್ಯಾಂಡ್ಸು, ಅದನ್ನು ದಯವಿಟ್ಟು ಇವನ್ನೆಲ್ಲ ತಿಳ್ಕೊಳ್ಳಿ ಅಂತ ಹೇಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.